ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಈವ್ನಿಂಗ್ ಟು ಆಲ್. ಯಾರೆಲ್ಲ ಅಭ್ಯರ್ಥಿಗಳು PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಪಾಸ್ ಆಗಿದ್ದೀರಾ, ಅವರು ಈ ಬೋರ್ಡ್ ವತಿಯಿಂದ ಡಿಪ್ಲೊಮಾ ನರ್ಸಿಂಗ್ ಬೋರ್ಡ್ ವತಿಯಿಂದ GNM ನರ್ಸಿಂಗ್ ಮಾಡಬೇಕು ಅಂತ ಬಯಸಿದರೆ ಅವರುಗಳಿಗೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಪ್ರತಿ ವರ್ಷ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಒಂದು 15 ದಿನ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಬಿಡುಗಡೆ ಮಾಡ್ತಾರೆ. ಈ ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕಿ ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಫ್ರೀ ಅಡ್ಮಿಷನ್, ಪ್ರೈವೇಟ್ ಕಾಲೇಜಲ್ಲಿ ಕಡಿಮೆ ಫೀಸ್ ಒಳಗಡೆ ಅಂದರೆ 4500 ರೂಪಾಯಿ ಫೀಸ್ ಇದೆ ಗೌರ್ಮೆಂಟದ್ದು. ಅಷ್ಟರಲ್ಲಿ ನೀವು ಅಡ್ಮಿಷನ್ ತೊಗೋಬೇಕು ಅಂತ ಬಯಸಿದರೆ ಈ ಒಂದು ವೆಬ್ಸೈಟಿಗೆ ನೀವು ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗುತ್ತೆ. ಈ ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಅಪ್ಲಿಕೇಶನ್ಗಳನ್ನು ಅಷ್ಟೇ ಹಾಕಲಿಕ್ಕೆ ಏನು ಡಾಕ್ಯುಮೆಂಟ್ ಬೇಕಂತಂದರೆ, ಒಂದು ಫೋಟೋ ಬೇಕು ನಿಮ್ಮದು. ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಫೋಟೋ, ಕಲರ್ ಫೋಟೋ, ಪಾಸ್ಪೋರ್ಟ್ ಸೈಜದ್ದು. ಆಮೇಲೆ ಸಿಗ್ನೇಚರ್ ಬೇಕು ನಿಮ್ಮದು, ಒಂದು ಬ್ಲ್ಯಾಂಕ್ ಹಾಳೆ ಮೇಲೆ ಸಿಗ್ನೇಚರ್ ಇರಬೇಕು. ಓಕೆ, 2 ಆಯಿತಾ. ಮೂರನೇದು ಏನಪ್ಪ ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಬೇಕು. ಮೂರನೇದು PUC ಮಾರ್ಕ್ಸ್ ಕಾರ್ಡ್ ಬೇಕು. PUC ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ಪ್ರೊವಿಷನಲ್ ನಿಮ್ಮ ಪ್ರಿನ್ಸಿಪಲ್ ಸಹಿ ಮಾಡಿಸಿ ಇಟ್ಕೋಬೇಕಾಗತ್ತೆ ಆ ಆನ್ಲೈನ್ ಪ್ರಿಂಟ್ ಮೇಲೆ, ಅದು PUC ಮಾರ್ಕ್ಸ್ ಕಾರ್ಡ್ ಬೇಕು. ಅದಾದಮೇಲೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್. SC ST ದವ್ರಿಗೆ ಕಾಸ್ಟ್ ಬೇರೆ, ಇನ್ಕಮ್ ಬೇರೆ ಇರುತ್ತೆ, ಮತ್ತು OBC ದವ್ರಿಗೆ ಕಾಸ್ಟ್ ಇನ್ಕಮ್ ಕೂಡ ಒಂದೇ ಇರುತ್ತೆ, ಅದು ಬೇಕು. ಅದಾದಮೇಲೆ ಏನಾಯ್ತಪ್ಪ ಅಂದರೆ 1 to 7 ತನಕ ಸ್ಟಡಿ ಸರ್ಟಿಫಿಕೇಟ್ ಬೇಕು. ಮಿನಿಮಮ್ 1 to 7 ಬೇಕಾಗುತ್ತೆ. 10ನೇ ತನಕ 1 to 10 ತನಕ ಇದೆ ಸರ್, ನಡೀತದೆ ಅಂದರೆ 100% ನಡೀತಿದೆ, ಅದು ಬೇಕು. ಸ್ಟಡಿ ಸರ್ಟಿಫಿಕೇಟ್ ಬೇಕು. ಆಮೇಲೆ ಇದಾದಮೇಲೆ ಏನಾಯ್ತಪ್ಪ, ಆಧಾರ್ ಕಾರ್ಡು, ಓಕೆ, ಜೆರಾಕ್ಸ್ ಅಥವಾ ಅಪ್ಲೋಡ್ ಮಾಡಲಿಕ್ಕಷ್ಟೇ ಆಧಾರ್ ಕಾರ್ಡ್ ಬೇಕು. ಜೆರಾಕ್ಸ್ ನಡೀತದೆ, ಒರಿಜಿನಲ್ ಕೂಡ ನಡೀತದೆ. ಓಕೆನಾ. ಸೊ ಇದಿಷ್ಟು ಬೇಕು. ಮತ್ತು ಸ್ಪೆಷಲಿ ಮತ್ತೇನಾದರೂ ನಿಮ್ಮದು HK ಇದ್ದರೆ 370J ಸರ್ಟಿಫಿಕೇಟ್ ಬೇಕಾಗುತ್ತೆ. ಓಕೆ, 370J ಬೇಕು. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ PH ಸರ್ಟಿಫಿಕೇಟ್ ಬೇಕಾಗುತ್ತೆ. ಎಕ್ಸ್ಟ್ರಾ ನಿಮ್ಮಲ್ಲಿ ಏನಾದರೂ ಇದೆ ಅಪ್ಲೈ ಮಾಡ್ತಾಯಿದ್ದೀರಿ ನೀವು, ಅದಷ್ಟು ಇಷ್ಟು ಮೇನ್ ಬೇಕಾಗುತ್ತೆ. ಓಕೆ, ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ರಿ. ಇವೆಲ್ಲ ರೆಡಿ ಆದಮೇಲೆ ನಿಮ್ಗೆ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ, ಅವಾಗ ಅಪ್ಲೈಗಳನ್ನು ಮಾಡ್ಕೋರಿ. ಅಪ್ಲಿಕೇಶನನ್ನು ನೆನಪಿರಲಿ, ಮುಂದಿನ ತಿಂಗಳು ಅಥವಾ ಜುಲೈ ತಿಂಗಳಲ್ಲಿ ಅಪ್ಲಿಕೇಶನ್ಗಳನ್ನು ಎನಿ ಟೈಮ್ ರಿಲೀಸ್ ಮಾಡ್ಬೋದು. ಆ ಮಾಹಿತಿ ಬಂದರೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೇನೆ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.